ಧ್ವಜಾರೋಹಣವನ್ನ ನೆರವೇರಿಸಿದ್ರು ಶಾಸಕ ಸುರೇಶ್. ರಾಜಧಾನಿಯಲ್ಲಿ ಮಧ್ಯರಾತ್ರಿಯಿಂದಲೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ರಾಜಾಜಿನಗರ ರಾಜ್ಕುಮಾರ್ ಪುತ್ಥಳಿಯ ಬಳಿ ಸಂಭ್ರಮಾಚರಣೆ. ಮಧ್ಯರಾತ್ರಿ 12 ಗಂಟೆಗೆ ಶಾಸಕ ಸುರೇಶ್ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದರು. ಶಾಸಕ ಸುರೇಶ್ ಕುಮಾರ್, ನಿರ್ದೇಶಕ ಯೋಗರಾಜ್ ಭಟ್ ಭಾಗಿಯಾಗಿದ್ರು. ರಾಷ್ಟ್ರಗೀತೆ ಹಾಡಿ ದೇಶದ ಪರ ಘೋಷಣೆ ಕೂಗಿ ಸಂಭ್ರಮಾಚರಣೆ ನಡೆಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮಧ್ಯರಾತ್ರಿಯಿಂದಲೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ರಾಜ್ಯ ರಾಜಧಾನಿಯಲ್ಲಿ. ರಾಜಾಜಿನಗರದ ರಾಜ್ಕುಮಾರ್ ಪುತ್ಥಳಿಯ ಬಳಿ ನಡೆದಂತ ಸಂಭ್ರಮಾಚರಣೆ ಇದು. ಮಧ್ಯರಾತ್ರಿ 12ಕ್ಕೆ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು. ಶಾಸಕ ಸುರೇಶ್ ಕುಮಾರ್ ಧ್ವಜಾರೋಹಣವನ್ನ ನೆರವೇರಿಸಿದರು. ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮೆರವಣಿಗೆ ಹೊರಟಂತಹ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಇದು ರಾಜ್ಯದ ರಾಜಧಾನಿಯಲ್ಲಿ ಕಂಡುಬಂದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಅದು ಕೂಡ ಮಧ್ಯರಾತ್ರಿಯಿಂದಲೇ ಸಂಭ್ರಮ ಜೋರಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಂತಹ ಧ್ವಜಾರೋಹಣದ ದೃಶ್ಯ ಇದು. ಕಳೆದ 2 ವರ್ಷದಿಂದ ನಾವು ಮಧ್ಯರಾತ್ರಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋದು ಮತ್ತು ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಲವಲವಿಕೆಯಿಂದ ನಾವು ಆಚರಿಸೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಆ ಎಲ್ಲ ದೊಡ್ಡ ಹುತಾತ್ಮರನ್ನ, ನಾಯಕರನ್ನ ಸ್ಮರಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯುವಕರು, ಕಾಲೇಜಿನ NCC ಕ್ಯಾಡೆಟ್ಸ್, ಮಕ್ಕಳು, ದೇಶಭಕ್ತರ ಒಂದು ದಿರಿಸನ್ನು ಧರಿಸಿದ ಮಕ್ಕಳು, ಮಹಿಳೆಯರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಭಾಳ ಒಂದು ಉತ್ಸಾಹ ಕೂಡ ಅನಿಸುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪುನಃ ಪ್ರತಿಜ್ಞೆ ಮಾಡೋಣ, ನಮ್ಮ ದೇಶನ ಮಹಾನ್ ರಾಷ್ಟ್ರ ಮಾಡೋದ್ರಲ್ಲಿ ನಮ್ಮೆಲ್ಲರದ್ದು ಕೂಡ ಕೊಡುಗೆ ಇರಲಿ ಅಂತ ಮಾಡೋಣ. ಆದರೆ ಮಧ್ಯರಾತ್ರಿ ಮಾಡುವಾಗ ಒಂದು ಸಂಕಲ್ಪ ಇವತ್ತು ಅಡಗಿರುತ್ತೆ. ಆ ಸಂಕಲ್ಪ ಏನು ಅಂತಂದರೆ, ದೇಶಕ್ಕೆ ಈ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿಲ್ಲ. ಅನೇಕರ ಹೋರಾಟದಿಂದ, ಅನೇಕರ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋದು, ಜತನವಾಗಿ ಕಾಪಾಡೋದು, ಬೆಳೆಸೋದು ಮತ್ತು ಭಾರತವನ್ನು ಒಂದು ದೊಡ್ಡ ರಾಷ್ಟ್ರವನ್ನು ಮಾಡೋದು ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಅಂತ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡ್ತೇವೆ. ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಿರೋದು ಜನತೆಗೆ ಎಲ್ರಿಗೂ ಗೊತ್ತು. ಮಧ್ಯರಾತ್ರಿ ಆಚರಿಸ್ಬೇಕು ಈ ವರ್ಷ ಅಂತ ನಾನು ಗಂಗಣ್ಣ ಸೇರಿ ಬೆಳಗ್ಗೆಯಿಂದ ಇವ್ರ ಪ್ರಿಪ್ರೇಷನ್ನು, ಇಲ್ಲಿ ಜನ ಸೇರಿಸಿರೋದು ಮಧ್ಯರಾತ್ರಿನೇ ಇಲ್ಲಿ ಸಾವಿರಾರು ಜನ ಸೇರಿಸಿದ್ರು ಅಂದರೆ ಹಗಲೊತ್ತು ಎಷ್ಟು ಜನ ಸೇರಿಸ್ಬೋದು ಅಪ್ಪ ಅನ್ನೋದು ನನ್ನೊಂದು ಕುತೂಹಲ. ಇದೊಂದು ಪ್ರತಿಯೊಬ್ಬರಲ್ಲೂ ಇರಬೇಕು, ಪ್ರತಿ ಏರಿಯಾದ ಪ್ರತಿ ಪ್ರಜೆಗಳಲ್ಲೂ ಈ ದೇಶ ಪ್ರಜ್ಞೆ, ಈ ಮಧ್ಯರಾತ್ರಿ ಇರಬಹುದು, ಹಗಲೊತ್ತಿರಬಹುದು, ಸದಾಕಾಲಕ್ಕೂ ನಮ್ಮ ನೆಲ, ನಮ್ಮ ನಾಡು, ನಮ್ಮದು, ನಮ್ಮ ದೇಶ ಅನ್ನೋದೊಂದು ಉತ್ಕಟವಾಗಿ ಅನ್ನಿಸ್ತಾ ಇದ್ದಾಗ ಸ್ವಾತಂತ್ರ್ಯ ಅನ್ನೋ ಒಂದು ಪದಕ್ಕೊಂದು ವಿಶೇಷ ಅರ್ಥ ಬರುತ್ತೆ. ತುಂಬ ದೊಡ್ಡವರೆಲ್ಲ ಸೇರಿ ಎಷ್ಟೋ ವರ್ಷ ಹೋರಾಡಿ ನೆಟ್ಟ ಮರ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.